ಯು ಡೋಂಟ್ ಗೆಟ್ ಅನದರ್ ಮಮ್ಮಿ, ಯು ಡೋಂಟ್ ಗೆಟ್ ಅನದರ್ ಪಪ್ಪ. ಹಾಯ್ ಗುರು, ಎಲ್ರಿಗೂ ನಮಸ್ಕಾರ. ಗುರು, ಒಂದು 14ನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳೋಕೆ ಬರ್ತಿದ್ದೇನೆ ಅಂದರೆ, ಇವಾಗ ಈ ಒಂದು ಪಾರ್ಟ್ 3 ವಿಡಿಯೋಕ್ಕಿಂತ ಮುಂಚೆ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಸೊ ಅದು ನೀವು ನೋಡಿಲ್ಲ ಅಂದರೆ ಅದನ್ನು ನೋಡಿ ಹೋಗಿ. ಸೊ ಅದರಿಂದ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಮತ್ತು ಕನ್ಕ್ಲೂಷನ್ ಆಗುತ್ತೆ ಇಲ್ಲಿಂದ ಪಾರ್ಟ್ 3. ಸೊ ಈ ಒಂದು ಎಪಿಸೋಡ್ 14, ಮಲ್ಟಿ ಟಾಸ್ಕಿಂಗ್ ಇಸ್ ಎ ಲೈ, ಮಲ್ಟಿ ಟಾಸ್ಕಿಂಗ್ ಇಸ್ ಎ ಸ್ಕ್ಯಾಮ್, ಮಲ್ಟಿ ಟಾಸ್ಕಿಂಗ್ ಇಸ್ ಎ ಫೂಲಿಂಗ್ ಅಸ್. ನಿಮ್ಮ ಟೈಮ್ನ ವೇಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಗುರು ಏನು ಗೊತ್ತಾ ಗುರು, ನೀವೇ ಅಬ್ಸರ್ವ್ ಮಾಡಿ, ನಾವು ದಿನಕ್ಕೆ ಎಷ್ಟು ಥಾಟ್ ಮಾಡ್ತೀವಂತ, ಎಷ್ಟು ಯೋಚನೆಗಳು ಬರ್ಬೋದು ನಮಗೆ. ಅಂದರೆ ನಾರ್ಮಲಿ ನಾನು ಗೂಗಲ್ ಮಾಮ ಕೇಳಿದೆ, ಏನಂದರೆ ಅವ್ನು ನಾರ್ಮಲಾಗಿ ಎವರೇಜ್ ಪರ್ಸನ್ ಒಂದು 6,000 ಥಾಟ್ ಬರುತ್ತೆ ಗುರು. ಆ ಒಂದು 6,000 ಥಾಟಲ್ಲಿ ಪ್ರತಿ 14 ಸೆಕೆಂಡಿಗೆ ಒಂದು ಹೊಸ ಥಾಟ್ ಬರುತ್ತೆ. ಅಂದರೆ ನಾವು ಈ ಒಂದು ಥಾಟ್ ಬಂತ ತಿಳ್ಕೊಳ್ಳಿ, ಏನೋ ಒಂದು ಮಾಡ್ಬೇಕಂತ ಅನಿಸ್ತು. ಸೊ ಇನ್ನೊಂದು 14 ಸೆಕೆಂಡ್ ಇನ್ನೊಂದು ಥಾಟ್ ಬರುತ್ತೆ. ಸೊ ಇನ್ನೊಂದು 14 ಇನ್ನೊಂದು ಥಾಟ್ ಬರುತ್ತೆ. ಸೊ ಅವಾಗ ಪ್ರತಿಯೊಂದು ಥಾಟ್ ಬಂದಾಗೂ ನಮ್ಮ ಇಂಪಾರ್ಟೆನ್ಸ್ ಚೇಂಜ್ ಆಗುತ್ತೆ. ನಮ್ಮ ಇಂಪಾರ್ಟೆನ್ಸ್ ಚೇಂಜ್ ಆದಾಗ ನಮ್ಮ ಚಾಯ್ಸ್ ಚೇಂಜ್ ಆಗುತ್ತೆ. ನಮ್ಮ ಚಾಯ್ಸ್ ಚೇಂಜ್ ಆದಮೇಲೆ ನಾವು ಆ ಒಂದು ಚಾಯ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕೆ ಹೋಗ್ತೀವಿ. ಒಂದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಥಾಟ್ ಬರುತ್ತೆ, ಅದಕ್ಕಿಂತ ಇಂಪಾರ್ಟೆನ್ಸ್ ಅದು ಅನಿಸುತ್ತೆ. ಸೊ ಅದಕ್ಕೆ ಜಲ್ದಿ ಶಿಫ್ಟ್ ಆಗ್ತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದು ಆಗ ಸ್ವಲ್ಪ ಯಾಕೋ ಇದು ಅನ್ನಿಸ್ತಿಲ್ಲಲ್ಲ ಇಂಪಾರ್ಟೆಂಟ್ ಅಂತ, ಮತ್ತೆ ಅದಕ್ಕೆ ಶಿಫ್ಟ್ ಆಗ್ತೀವಿ. ಇದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಇದು ನಾವು ನಿಮಗೆ ಒಂದು ಮುಂದೆ ಎಕ್ಸಾಂಪಲ್ ಕೊಡ್ತಾ ಹೇಳ್ತೀನಿ, ಆಯಿತಾ? ಫುಲ್ ಮಜಾ ಬರುತ್ತೆ, ವಿಡಿಯೋ ನೋಡಿ, ಚೆನ್ನಾಗಿರುತ್ತೆ. ನಮ್ಮ ಹಿಸ್ಟ್ರಿ ಏನು ಹೇಳುತ್ತಂತ ಹೋದಾಗ, ನಮ್ಮ ಪೂರ್ವಜರು ಅಂದರೆ ನಮ್ಮದು ಆ್ಯನ್ಸಿಸ್ಟರ್ಸು ಅವಾಗ ಬೇಟೆ ಆಡೋಕೆ ಹೋಗ್ತಿದ್ರು. ಸೊ ಅವ್ರು ಬೇಟೆ ಆಡೋವಾಗ ಫುಲ್ ಅಬ್ಸರ್ವೇಷನ್, ಒಂದೇ ಟೈಮಲ್ಲಿ ಎಲ್ಲ ರೀತಿನ ಅಬ್ಸರ್ವ್ ಮಾಡಬೇಕು. ಅವ್ರು ಹಂಟು ಮಾಡಬೇಕು. ಹಂಟು ಮಾಡೋದ್ರಲ್ಲಿ ಅವ್ರು ಸ್ವಲ್ಪ ಅಬ್ಸರ್ವೇಷನ್ ಸ್ವಲ್ಪ ರಾಂಗ್ ಆದರೂ ಕೂಡ ಅವರೇ ಹಂಟಾಗಿಬಿಡ್ತಿದ್ರು. ಎಲ್ಲ ರೀತಿ ಅಬ್ಸರ್ವ್ ಮಾಡಿದಾಗ ಸೊ ಅವ್ರು ಒಂದೇ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡೋಕೆ ಟ್ರೈ ಮಾಡ್ತಿದ್ರು. ಆ ಟೈಮಲ್ಲಿ ಅದು ನೀಡಿತ್ತು, ನೆಸೆಸಿಟಿ ಇತ್ತು ಗುರು. ಆ ಒಂದು ಬದುಕಬೇಕಂದ್ರೆ ನಾವೆಲ್ಲ ರೀತಿ ಒಂದೇ ಟೈಮಲ್ಲಿ ಒಂದು 3-4 ಕೆಲಸ ಮಾಡಲೇಬೇಕಿತ್ತು. ಈ ನಮ್ಮ ಜನ್ರೇಷನಲ್ಲಿ ಅಂತ ಬಂದಾಗ ಅದು ಮಲ್ಟಿ ಟಾಸ್ಕಿಂಗ್ ಅನ್ನೋದು ಎಷ್ಟು ನಮಗೆ ಫೂಲ್ ಮಾಡ್ತಿದೆ ಅಂದರೆ, ಮಲ್ಟಿ ಟಾಸ್ಕಿಂಗ್ ಇಸ್ ಎ ಸ್ಕ್ಯಾಮ್ ಅನ್ನೋದರಲ್ಲಿ ಇನ್ವಾಲ್ವ್ ಆಗಿ ನಮಗೆ ಗೊತ್ತೇ ಇಲ್ಲ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತ ಸೊ ಅನಿಸುತ್ತೆ ನಮಗೆ. ಸೊ ಯಾಕೆ ಹೇಳ್ತೀನಿ ಅಂದರೆ, ಅದಕ್ಕೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಗುರು. ಜಗ್ಲಿಂಗ್ ಗೊತ್ತಾ ನಿಮಗೆಲ್ಲರಿಗೂ? ಜಗ್ಲಿಂಗ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಗುರು, ಅಲ್ಲಿ ಒಂದು ಟೈಮಲ್ಲಿ ಒಂದು 3 ಬಾಲ್ನ ಎಸಿತಾ ಇರ್ತಾನೆ, ಬಾಲ್ನ ಹಿಡಿತಾ ಇರ್ತಾನೆ. ಸೊ ಅದನ್ನು ನಾವು ಒಂದೇ ಟೈಮಲ್ಲಿ ಆಗ್ತಿದೆ ಅಂತ ನಾವು ತಿಳ್ಕೊತೀವಿ. ಬಟ್ ನಾವು ಕ್ಲೋಸ್ಲಿ ಅಬ್ಸರ್ವ್ ಮಾಡಿದಾಗ 3 ಬಾಲ್ನ ಒಂದೇ ಟೈಮಲ್ಲಿ ಹಿಡಿತಿಲ್ಲ. ಸೊ ಒಂದು ಬಾಲನ್ನು ಒಂದು ಟೈಮಲ್ಲಿ ಹಿಡ್ತಿದ್ದಾನೆ. ಸೊ ನೆಕ್ಸ್ಟ್ ಬಾಲನ್ನು ನೆಕ್ಸ್ಟ್ ಟೈಮಲ್ಲಿ ಹಿಡ್ತಿದ್ದಾನೆ. ಈ ಒಂದು ಪ್ರೊಸೆಸ್ಸಿಗೆ ದೊಡ್ಡವರು ಏನು ಕರೀತಾರೆ ಅಂದರೆ ಟಾಸ್ಕ್ ಸ್ವಿಚಿಂಗ್ ಅಂತ ಕರೀತಾರೆ. ಒಂದು ಟಾಸ್ಕ್ನ ಇನ್ನೊಂದು ಟಾಸ್ಕ್ಗೆ ಸ್ವಿಚ್ ಮಾಡುವಾಗ ಅಲ್ಲಿ 2 ಥಿಂಗ್ಸ್ ಆಗುತ್ತೆ. ಸೊ ಒಂದು ನಮಗೆ ಗೊತ್ತೇ ಇಲ್ಲ, ಒಂದು ಇನ್ಸ್ಟಂಟೇನಿಯಸ್ ಆಗಿಬಿಡುತ್ತೆ, ಅನ್ಕಾನ್ಸಿಯಸ್ಲಿ ಆಗಿಬಿಡುತ್ತೆ, ಸಡನ್ಲಿ ಆಗಿಬಿಡುತ್ತೆ. ಸೊ ಇನ್ನೊಂದು ಥಿಂಗ್ಸ್ ಆಗೋಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಇದು ಮಾಡಬೇಕಾ ಮಾಡಬಾರ್ದಾ, ಟೈಮ್ ಎಷ್ಟಾಗುತ್ತಾ, ಟೈಮ್ ಉಳಿಯುತ್ತಾ. ಸೊ ಟೈಮ್ನ ತೊಗೊಂಡು ಅದ್ರ ರೂಲ್ಸು ರೆಗ್ಯುಲೇಷನ್ ಥಿಂಕ್ ಮಾಡಿ ಸೊ ಆ ಒಂದು ಟಾಸ್ಕ್ಸ್ ಸ್ವಿಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ, ನೀವು ಏನಾದರೂ ಇವಾಗ ಟಿವಿ ನೋಡ್ತಾ ಇರ್ತೀರಾ, ಬಟ್ಟೆನೂ ಬಡಿಸ್ತಾ ಇರ್ತೀರ. ಟಿವಿ ನೋಡ್ತಾ ಇರ್ತಾರೆ, ಯಾರಿಗಾದರೂ ಮಾತಾಡ್ತಾ ಇರ್ತೀರ. ಟಿವಿ ನೋಡ್ತಾ ಇರ್ತಾರೆ, ಯಾರಿಗೂ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ನಿಮ್ಮ ಆಫೀಸ್ ವರ್ಕ್ ಮಾಡುವಾಗ, ಏನಾದರೂ ಒಂದು ಎಕ್ಸೆಲ್ ವರ್ಕ್ ಮಾಡುವಾಗ, ಏನಾದರೂ ಒಂದು ಸಾಫ್ಟ್ವೇರಲ್ಲಿ ವರ್ಕ್ ಮಾಡುವಾಗ, ಇಲ್ಲಿ ಯಾರಾದರೂ ಬಂದು ನೀವು ಮಾತಾಡುವಾಗ ಒಂದೇ ಟೈಮಲ್ಲಿ ಮಾತಾಡೋಕ್ಕೂ ಆಗೋಲ್ಲ, ಒಂದೇ ಟೈಮಲ್ಲಿ ಕೆಲಸನೂ ಮಾಡೋಕ್ಕಾಗಲ್ಲ. ಒಂದು ಅವ್ರ ಜೊತೆ ಮಾತಾಡಬೇಕು, ಒಂದು ನಮ್ಮ ಕೆಲಸನೇ ಮಾಡಬೇಕು. ನಾ ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಮಲ್ಟಿ ಟಾಸ್ಕಿಂಗ್ ಈಸ್ ನಾಟ್ ಗೋಯಿಂಗ್ ಟು ಸೇವ್ ಅವರ್ ಟೈಮ್, ಇಟ್ ವೇಸ್ಟ್ ಅವರ್ ಟೈಮ್, ಎನರ್ಜಿ, ಎವ್ರಿಥಿಂಗ್. ಇವಾಗ ನನ್ನ ಕ್ವಶನ್ ಏನಂದರೆ, ಒಂದು ವೇಳೆ ನಾವು ಒಂದೇ ಟೈಮಲ್ಲಿ 2 ಟಾಸ್ಕ್ ಮೇಲೆ ಫೋಕಸ್ ಮಾಡಿದ್ರೆ ಏನಾಗುತ್ತೆ ಗುರು? ಅದಕ್ಕೆ ಸಿಂಪಲ್ ಆನ್ಸರ್ ಏನು ಗೊತ್ತಾ? ಇವಾಗ ನಮ್ಮ ಮೈಂಡಲ್ಲಿ ಬ್ರೈನ್ ಚಾನಲ್ಸ್ ಅಂತ ಇರ್ತವೆ. ಸೈನ್ಸ್ ಓದಿರ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ಲ ಅಂದರೆ ನಾನು ಇದನ್ನೆಲ್ಲ ಗುರು ನಾನು ಹೇಳ್ತೀನಿ. ಸೊ ಬ್ರೈನು ಒಂದು ಮೂರು ಪಾರ್ಟಾಗಿ ಡಿವೈಡ್ ಮಾಡಿದೆ. ಒಂದು ಫ್ರಂಟ್ ಕಾರ್ಟೆಕ್ಸ್ ಅಂತ, ಮಿಡಲ್ ಬ್ರೈನು, ಇನ್ನೊಂದು ಬ್ಯಾಕ್ಗ್ರೌಂಡ್ ಅಂತ. ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಗೂ ಯಾವುದೇ ರೀತಿ ಬ್ರೀದಿಂಗ್ ಮಾಡಿರ್ಬೋದು, ನೀನು ಕ್ರಿಕೆಟ್ ಆಡ್ತಾ ಇರ್ತೀಯಾ, ಏನಾದರೂ ಬರಿತೀಯಾ, ಏನು ಓದ್ತೀಯಾ, ಇಲ್ಲ ಕಂಪ್ಯೂಟರ್ ವರ್ಕ್ ಮಾಡ್ತೀಯಾ, ನೀ ಏನಾದರೂ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಏನಾದರೂ ಆದರೂ ಕೂಡ ಎಲ್ಲಿಂದ ಆ ಒಂದು ಆ್ಯಕ್ಟಿವಿಟಿ ಬರುತ್ತೆ, ಎಲ್ಲಿಂದ ಒಂದು ಫೋಕಸ್ ಬರುತ್ತೆ ಅಂದ್ರೆ ಬ್ರೈನಿಂದನೇ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಇವಾಗ ವಾಕ್ ಮಾಡುವಾಗ ಟಾಕ್ ಮಾಡ್ತಾ ಇರ್ತೀವಿ. ಇದು ಯಾವ ರೀತಿ ಸಾಧ್ಯ ಅಂದರೆ, ಒಂದು ವಾಕ್ ಮಾಡುವಾಗ ಒಂದು ಫ್ರಂಟ್ ಕಾರ್ಟೆಕ್ಸಲ್ಲಿ ಒಂದು ವರ್ಕ್ ಆಗ್ತಾ ಇರುತ್ತೆ, ಇನ್ನೊಂದು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸೊ ಎರಡೂ ಕೂಡ ಒಂದೇ ಚಾನಲಲ್ಲಿ ವರ್ಕ್ ಆಗ್ತಾ ಇರಲ್ಲ. ಇವಾಗ ಈಜಿವೇ ಹೇಳ್ಬೇಕಂದ್ರೆ ಗುರು, ನೀನು ಒನ್ ಟೈಮಲ್ಲಿ 2 ಮೇಲೆ ಫೋಕಸ್ ಮಾಡ್ಬೋದು, ಬಟ್ ಅಟೆನ್ಷನ್ ಡಿವೈಡ್ ಆಗುತ್ತೆ. ಒಂದ್ರ ಮೇಲೆ 100% ಕೊಡಲೇಬೇಕು ಅಂತ ಬಂದಾಗ ಒಂದು ಕೆಲಸ ನಿಂದಿರಿಸಲೇಬೇಕು. ಅಂದರೆ ನೀನು ಫುಲ್ ಕಾನ್ಸಂಟ್ರೇಟ್ ಆಗಿ ಏನೋ ಒಂದು ಇಂಪಾರ್ಟೆನ್ಸ್ ಟಾಪಿಕ್ ಇದೆ, ಅದ್ರ ಬಗ್ಗೆ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ ಅಂದರೆ ನೀನು ಇದ್ಕೊಂಡೇ ಮಾತಾಡಬೇಕು. ಪ್ರತಿಯೊಂದು ಟಾಸ್ಕು ಕೂಡ, ಪ್ರತಿಯೊಂದು ಕೆಲಸನೂ ಕೂಡ ಆ ಒಂದು ಅಟೆನ್ಷನ್ ಡಿಮ್ಯಾಂಡ್ ಮಾಡುತ್ತೆ. ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಒಂದು ಎಪಿಸೋಡ್ 12, 13, 14 ಏನು ಹೇಳುತ್ತಂದರೆ, ಮಲ್ಟಿ ಟಾಸ್ಕಿಂಗ್ ಈಸ್ ಎ ಲೈ, ಮಲ್ಟಿ ಟಾಸ್ಕಿಂಗ್ ಈಸ್ ಎ ಸ್ಕ್ಯಾಮ್, ಮಲ್ಟಿ ಟಾಸ್ಕಿಂಗ್ ಈಸ್ ಫೂಲಿಂಗ್ ಅವರ್ ಸೆಲ್ಫ್ಸ್. ಯಾಕೆ ಹೇಳ್ತಿದೆ ಅಂದರೆ, ಗುರು ನೀವೇ ಯೋಚನೆ ಮಾಡಿ. ಒಂದು ಮಲ್ಟಿ ಟಾಸ್ಕಿಂಗ್ ಮಾಡುವಾಗ ನಮ್ಮ ಟೈಮು ವೇಸ್ಟ್ ಆಗುತ್ತೆ, ಎನರ್ಜಿನೂ ವೇಸ್ಟ್ ಆಗುತ್ತೆ, ಯಾವುದೇ ರೀತಿ ಎಫಿಷಿಯೆಂಟು ಕೆಲಸ ಆಗೋಲ್ಲ, ಎಫಿಷಿಯನ್ಸಿಯಿಂದ ಯಾವುದೇ ರೀತಿ ಕೆಲಸನೂ ಆಗೋಲ್ಲ, ಎಫೆಕ್ಟಿವ್ ಆಗಿ ನಮ್ಮ ಆ ಒಂದು ರಿಸಲ್ಟು ಸಿಗೋಲ್ಲ.
ನಾ ಏನು ಹೇಳ್ತೀನಿ ಅಂದ್ರೆ ನಾವು ಯಾವ ಜನ್ರೇಷನ್ ಇದ್ದೀವಿ ಅಂದ್ರೆ ಗುರು ಡಿಸ್ಟ್ರಾಕ್ಷನ್ ಅನ್ನೋದು ನ್ಯಾಚುರಲ್ ಆಗಿದೆ ಬ್ರೋ. ಡಿಸ್ಟ್ರಾಕ್ಷನ್ ಅನ್ನೋದು ಈ ನಮ್ಮ ಜನ್ರೇಷನ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಡಿಸ್ಟ್ರಾಕ್ಷನ್ ಈಸ್ ಎ ನ್ಯಾಚುರಲ್ ಬ್ರೋ. ಸೊ ಯಾವಾಗ ನಿಮಗೆ ಡಿಸ್ಟ್ರಾಕ್ಷನ್ ಆಗುತ್ತಲ್ಲ ಬ್ಯಾಡ್ ಫೀಲ್ ಮಾಡ್ಕೊಳ್ಳೇಬೇಡಿ, ಯಾಕಂದರೆ ಡಿಸ್ಟ್ರಾಕ್ಷನ್ ಇಸ್ ನ್ಯಾಚುರಲ್. ಸೊ ಅದನ್ನು ಸ್ವಲ್ಪ ನೀವು ಥಿಂಕ್ ಮಾಡ್ತಾ ಬಂದಾಗ ಸೊ ಆ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡ್ತಾ ಬರ್ಬೋದು. ನೀವು ಒಂದು ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಥಾಟ್ ಬರುತ್ತೆ, ಥಾಟ್ ಹೋಗಿ ಚಾಯ್ಸ್ ಆಗುತ್ತೆ, ಚಾಯ್ಸು ಮತ್ತು ಡಿಸಿಷನ್ ಹೋಗುತ್ತೆ. ಆ ಡಿಸಿಷನ್ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಗ್ಯಾಪಲ್ಲಿ ಬಂದರೆ ಒಂದು ಟಾಸ್ಕ್ ಮೇಲೆ ಫೋಕಸ್ ಮಾಡಿದೆ ನಾವು 2-3 ಟಾಸ್ಕ್ ಮೇಲೆ ಫೋಕಸ್ ಮಾಡ್ತೀವಿ ಅಂದರೆ ಸೊ ಆ ಟೈಮಲ್ಲಿ ನಮ್ಮ ಟೈಮು ಎನರ್ಜಿ ಎಲ್ಲ ವೇಸ್ಟ್ ಆಗಿ ನಮ್ಮನ್ನು ಪೇನ್ಲೆಸ್ ಮಿಸ್ಟೇಕ್ಸ್ ಮಾಡಿಸುತ್ತೆ. ಅದು ಹೋಗಿ ನಮಗೆ ಸ್ಟ್ರೆಸ್ ಫೀಲ್ ಕೊಡುತ್ತೆ. ಕೊನೆಗೆ ರಿಸಲ್ಟ್ ಆಗಿ ಜೀರೋದಲ್ಲೇ ಮತ್ತೆ ಬಂದಿರ್ತೀವಿ. ಮತ್ತೆ ಅದನ್ನು ಮತ್ತೆ ಬಿಗಿನಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ಅವಾಗಾದರೂ ನಾವು ಈ ಮಿಸ್ಟೇಕ್ ಮಾಡದೆ ಮಲ್ಟಿ ಟಾಸ್ಕಿಂಗ್ ಮಾಡದೆ ಒಂದು ಟಾಸ್ಕ್ ಮೇಲೆ ಫೋಕಸ್ ಮಾಡ್ತಾ ಕಂಪ್ಲೀಟ್ ಮಾಡೋವರೆಗೂ ಬೇರೆ ಟಾಸ್ಕ್ ಮೇಲೆ ಹೋಗೋದು ಬೇಡ ಅಂತ ಅವಾಗ ರಿಯಲೈಸ್ ಆಗುತ್ತೆ. ಸೊ ಆ ಟೈಮ್ನ ವೇಸ್ಟ್ ಮಾಡ್ಬಿಡೋದಂತ ಒಂದು 3 ಎಪಿಸೋಡಲ್ಲಿ ನಿಮ್ಮ ಮುಂದೆ ನಂದು ಟೈಮ್ನ ಇನ್ವೆಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಿಮ್ಮ ಟೈಮ್ನ ವೇಸ್ಟ್ ಆಗ್ಬಾರ್ದು ಅಂತ. ಕೊನೆಯದಾಗಿ ಕನ್ಕ್ಲೂಷನ್ ಏನು ಹೇಳ್ಬೇಕಂದ್ರೆ ಮಲ್ಟಿ ಟಾಸ್ಕಿಂಗ್ ಸಮ್ ಟೈಮ್ ಇಟ್ಸ್ ಪಾಸಿಬಲ್, ಎಫೆಕ್ಟಿವ್ಲಿ ರಿಸಲ್ಟ್ ಕೊಡೋದಿಲ್ಲ. ಅಲ್ಲ ಮಲ್ಟಿ ಟಾಸ್ಕಿಂಗ್ ಅನ್ನೋದನ್ನು ಬಿಟ್ಟು ಒಂದು ಥಿಂಗ್ ಮೇಲೆ ನಾವು ಫೋಕಸ್ ಮಾಡ್ಬೇಕಂದ್ರೆ ಒಂದು ಟಾಸ್ಕ್ ಮೇಲೆ ಬರಲೇಬೇಕಾಗುತ್ತೆ. ಸೊ ಒಂದು ಟಾಸ್ಕ್ ತೊಗೋಬೇಕಂದ್ರೆ ಒಂದು ಚಾಯ್ಸ್ ಮಾಡಲೇಬೇಕಾಗುತ್ತೆ, ಒಂದು ಚಾಯ್ಸ್ ಮಾಡ್ಬೇಕಂದ್ರೆ ಒಂದು ಡಿಸಿಷನ್ ತೊಗೊಲೇಬೇಕು. ಸೊ ಆ ಡಿಸಿಷನ್ ಈ ಒಂದು 66 ದಿನದಲ್ಲಿ ಇದೇನು ದೊಡ್ಡದಲ್ಲ ಗುರು. 66 ದಿನ ಚಾಲೆಂಜ್ ಯಾರಿಗೆ ಬೇಕಾದರೂ ಮಾಡ್ಬೋದು. 66 ದಿನ 2 ಮಂತ್ಸ್ ಬ್ರೋ, 3 ಮಂತು ಹೇಳ್ತಿಲ್ಲ, 1 ವರ್ಷನೂ ಹೇಳ್ತಿಲ್ಲ. 66 ದಿನ ನಮಗೋಸ್ಕರ ನಮ್ಮ ಮೈಂಡಲ್ಲಿ ಏನಾಗ್ತಿದೆ ಈ ಒಂದು ಫಕ್ಕಿಂಗ್ ಜನ್ರೇಷನಲ್ಲಿ ಫಕ್ಕಿಂಗ್ ಡಿಸ್ಟ್ರಾಕ್ಷನ್ ಥಿಂಗ್ಸಲ್ಲಿ ನಮ್ಮ ಮೈಂಡ್ ಯಾವ ರೀತಿ ನಮ್ಮನ್ನು ಡಿಸ್ಟ್ರಾಕ್ಷನ್ ವೇಯಲ್ಲಿ ತೊಗೊಂಡು ಹೋಗ್ತಿದೆ. ನಾವು ಇನ್ನೂ ಹಿಂದುಳಿದಿದ್ದೀವಿ. ನಾವು ಮಿಡಲ್ ಕ್ಲಾಸಾಗಿ ಯಾಕೆ ಇನ್ನೂ ಬದುಕ್ತಿದ್ದೀವಿ. ನಮ್ಮ ಬಗ್ಗೆ ನಾವು 66 ದಿನ ನಮ್ಮ ಬಗ್ಗೆ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ನಮ್ಮಲ್ಲಿ ಏನಾಗ್ತಿದೆ ಗುರು, ನನ್ನ ಹತ್ರ ಪ್ರಾಬ್ಲಮ್ ಇದೆ, ಇನ್ನೂ ಯಾಕೆ ನಾವೊಂದು ಸಕ್ಸಸ್ ಪಾತಲ್ಲಿ ಯಾಕೆ ಹೋಗ್ತಿಲ್ಲ ಅನ್ನೋದಕ್ಕೆ ಕ್ವಶನ್ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ ಗುರು. ನಾವು ಏನು ತಪ್ಪು ಮಾಡ್ತಿದ್ದೀವಿ, ಎಲ್ಲಿ ಏನು ಮಾಡ್ತಿದ್ದೀವಿ, ಎಲ್ಲಿ ಏನು ಮಾಡಬೇಕು ಅನ್ನೋದನ್ನ ಬಿಟ್ಟು ಎಲ್ಲಿ ನಮ್ಮ ಟೈಮ್ನ ವೇಸ್ಟ್ ಮಾಡ್ತಿದ್ದೀವಿ ಅನ್ನೋ ಚೀಸ್ನ ಒಂದು ನೋಟ್ಬುಕ್ಕಲ್ಲಿ ಈ ರೀತಿ ಡೈರಿಲಿ ನೀವು ಪ್ರತಿದಿನ ನಿಮ್ಮ ಮೈಂಡ್ನ ಅಬ್ಸರ್ವ್ ಮಾಡಿ ಏನು ಗುರು ಆಗ್ತಿದೆ ನನ್ನ ಫಕ್ಕಿಂಗ್ ಮೈಂಡಲ್ಲಿ, ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಮಾಡ್ತಿದ್ದೀನಿ, ನನಗೋಸ್ಕರ ನಾನು ಎಷ್ಟು ಟೈಮ್ ಕೊಡ್ತಿದ್ದೀನಿ, ನನಗೋಸ್ಕರ ನಾನು ಎಷ್ಟು ಟೈಮ್ ಥಿಂಕ್ ಮಾಡ್ತಿದ್ದೀನಿ, ನನ್ನ ಫ್ಯಾಮ್ಲಿಗೋಸ್ಕರ ನಾನು ಎಷ್ಟು ಟೈಮ್ ಕೊಡ್ತಿದ್ದೀನಿ ಅನ್ನೋದು ನಮಗೋಸ್ಕರ ನಾವು ಟೈಮ್ ಕೊಡಲಿಲ್ಲ ಅಂದರೆ ಏನು ಗುರು ನಾವು. ಗುರು ನಾನು ಪದೇ ಹೇಳ್ತೀನಿ ಗುರು, ಒಂದೇ ಲೈಫ್, ನಂಗೆ ಗೊತ್ತಿಲ್ಲ ಇನ್ನೊಂದು ಲೈಫ್ ಇದೆಯೋ ಯಾರಿಗೂ ಗೊತ್ತಿಲ್ಲ. ಬಟ್ ನಾನು ಹೇಳ್ತೀನಿ ಅಂದರೆ ಯು ಡೋಂಟ್ ಗೆಟ್ ಅನದರ್ ಮಮ್ಮಿ, ಯು ಡೋಂಟ್ ಗೆಟ್ ಅನದರ್ ಪಪ್ಪ. ಸೊ ಅವ್ರಿಗೋಸ್ಕರ ನಿಮ್ಮ ಫಕ್ಕಿಂಗ್ ಟೈಮ್ ವೇಸ್ಟ್ ಮಾಡೋದನ್ನು ನಿಲ್ಲಿಸಿ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದನ್ನು ಬಿಟ್ಟು, ರೀಲ್ಸನ್ನ ನೋಡೋದು ಬಿಟ್ಟು, ಪಾರ್ನ್ ನೋಡೋದನ್ನು ಬಿಟ್ಟು ನಿಮ್ಮ ಕಡೆ ನೀವು ಫೋಕಸ್ ಮಾಡೋದನ್ನು ಯಾವಾಗ ಕಲಿತೀರ ಗುರು, ಯಾವಾಗ ಕಲಿತೀವಿ ನಾವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ ಗುರು, ಅದರಲ್ಲೇ ನಾವು ಕನ್ನಡಿಗರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರಿಗೆ ಸಪೋರ್ಟ್ ಮಾಡೋದು. ದೇವಿ ಪೂಜೆ ಗುರು, ಎಲ್ಲಿ ನೋಡಿದ್ರು ನೀವು ದೇವಿ ಪೂಜೆ ನೋಡ್ಬೋದು. ಕೋಲ್ಕತ್ತಾದಲ್ಲಿ ಟೈಮ್ ಎಷ್ಟಾಗಿದೆ ಗೊತ್ತಾ ಇವಾಗ? ಅಪ್ರಾಕ್ಸಿಮೇಟ್ಲಿ 9 ಗಂಟೆ ಆಗಿದೆ. ರಾತ್ರಿನೂ ಭಜನೆ ಮಾಡ್ತಾರೆ. ಬಟ್ ಅಂದರೂ ಕೂಡ ಇಲ್ಲಿ ಜಾತ್ರೆ ರೇಪ್ ಆಗುತ್ತೆ. ಅದೇ ನನ್ನ ದೊಡ್ಡ ಪ್ರಶ್ನೆ, ಯಾಕಂತ